ಗುರು ಆರ್ ಸಿ ಬಿ ಅವ್ರದ್ದು ಮೆನ್ಸ್ ಟೀಮರು ಆಗ್ಲಿ ವುಮೆನ್ಸ್ ಟೀಮರು ಆಗ್ಲಿ ಕೊನೆಗೆ ಜೀವನ ಬಾಯ್ಗೆ ಬರ್ಸೆ ಗೆಲ್ಲದ್ ಗುರು. ಇದು ನಮ್ಮ ಆರ್ ಸಿ ಬಿಯ ತಾಕತ್ತು ಗುರು. ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಅಕ್ಕಿ ಮನೋಜ್ ಯೂಟ್ಯೂಬ್ ಚಾನೆಲ್. ಗುರು, ನಿಮ್ಗೆ ಗೊತ್ತಿರಂಗೆ ಇವತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್ WPL ಫಸ್ಟ್ ಮ್ಯಾಚ್ ಇತ್ತು ಗುರು. ಸರಿನಾ, ಸಖತ್ತಾಯ್ತು ಒಂಥರ ಮ್ಯಾಚ್ ಗುರು. ಈ ಒಂದು ಮ್ಯಾಚ್ ಅಲ್ಲಿ ನಾವು ನಡೀನ್ ಡಿ ಕ್ಲರ್ಕ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು ಗುರು. ಏನ್ ಗುರು ಇವರು, ಒಂಥರ ಮ್ಯಾಚ್ ಹೋಯ್ತು ಅಂತ ರೇಂಜ್ ಗೆ ಅನ್ನಿಸ್ಬಿಟ್ಟಿತ್ತು. ಕೊನೆ ಓವರ್ ಅಲ್ಲಿ 6 ಬಾಲ್ಗೆ 18 ರನ್ ಬೇಕಾಗಿರೋದೆ. ಸರಿನಾ, ಫಸ್ಟ್ 2 ಬಾಲ್ ಡಾಟ್ ಆಗತ್ತೆ. ಆದ್ರೂ ಒಂಚೂರು ಪ್ರೆಷರ್ ತಗೊಳ್ದೇನೆ ನಮ್ಮ ನಡೀನ್ ಡಿ ಕ್ಲರ್ಕ್ ಅವರು ಒಂಥರ ಕ್ಲರ್ಕ್ ಕೆಲಸ ಕರೆಕ್ಟ್ ಆಗಿ ಲೆಕ್ಕ ಕೊಡ್ಬೇಕಲ್ಲ ಗುರು. ಅದೇ ರೀತಿ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಕರೆಕ್ಟ್ ಆಗಿ ಟಾರ್ಗೆಟ್ ಚೇಸ್ ಮಾಡಿ ಕರೆಕ್ಟ್ ಆಗಿ ಲೆಕ್ಕ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಗುರು. ಏನ್ ಗುರು, ಆ ಪ್ರೆಷರ್ ಅಲ್ಲಿ ಯಾರು ಆಗಿದ್ರೆ ನಾನು ಸೋತೆ ಇರ್ತಾರೆ ಅನ್ಕೊಬಿಟ್ಟೆ. ಆದ್ರೂ ಒಂದ್ ರೇಂಜ್ ಒಂದು ಹೋಪ್ ಏನಪ್ಪಾ ಇದ್ದಿದ್ದು ಅಂದ್ರೆ ಮುಂಬೈ ಇಂಡಿಯನ್ಸ್ ಅವರು ಫಸ್ಟ್ ಮ್ಯಾಚ್ ನ ಜಾಸ್ತಿ ಸೋಲ್ತಾರೆ ಗುರು. ನೀವು ಬೇಕಾದ್ರೆ ಮೆನ್ಸ್ ಇಂದ ನೋಡಿ ವುಮೆನ್ಸ್ ಇಂದ ನೋಡಿ, ಮೆನ್ಸ್ ಇಂದ ಅವ್ರಿಗೆ ಜಮಾನೇ ಆಗ್ಬಿಟ್ಟಿದೆ. ಅಪ್ರಾಕ್ಸಿಮೇಟ್ಲಿ 2014 ಅಲ್ಲಿ ಗೆದ್ದಿರೋದಿರ್ಬೇಕು. ಒಂಚೂರು ಏನಾದ್ರು ತಪ್ಪಿದ್ರೆ ಗುರು ಕಾಮೆಂಟ್ ಹೊಡೀರಿ, ತಿತ್ಕೋತೀನಿ. ಬಿಕಾಸ್ ಇವಾಗ ಎಲ್ಲದನ್ನೆಲ್ಲ ನೋಡಕ್ ಅಷ್ಟು ಟೈಮ್ ಇಲ್ಲ. ಕೊನೆಯಲ್ಲಿ ನೋಡಿ ಗುರು 2 ಬಾಲ್ ಡಾಟು, ಆಮೇಲೆ ನೆಕ್ಸ್ಟ್ ಬಾಲ್ ಸಿಕ್ಸರ್ ನ ಹೊಡಿತಾರೆ, ಆಮೇಲೆ ಮತ್ತೊಂದು 4 ಹೊಡಿತಾರೆ, ಆಮೇಲೆ ಮತ್ತೆ ಸಿಕ್ಸರ್ ಹೊಡಿತಾರೆ. ಲಾಸ್ಟ್ ಬಾಲ್ಗೆ ಕೇವಲ 2 ರನ್ ಬೇಕಾಗಿರೋದು ಗುರು. ಅವಾಗ್ಲೂ ಒಂಥರ ಮ್ಯಾಚ್ ಡ್ರಾ ಆಗತ್ತಾ, ಮುಂಬೈ ಗೆಲ್ಲತ್ತಾ ಅಥವಾ RCB ಗೆಲ್ಲತ್ತಾ, ಸೂಪರ್ ಓವರ್ ಆದ್ರೆ ಏನಾಗ್ಬೋದು, ಎಲ್ಲಾ ಇಮ್ಯಾಜಿನೇಷನ್ಗೂ ಹೊಂಟೋಗ್ಬಿಟ್ಟಿದೆ. ಏನಾದ್ರು ಸೂಪರ್ ಓವರ್ ಆಗಿದ್ರೆ ಇವರು ಒಂಥರ ಟೂರ್ನಿಮೆಂಟ್ ಗೆ ಇನ್ನೊಂದು ಲೆವೆಲ್ ಮೆರುಗು ಸಿಕ್ತಿತ್ತು ಅಂತಾನೆ ಹೇಳ್ಬೋದು. ಕೊನೆ ಬಾಲ್ ಅಲ್ಲಿ ನಾಟನ್ ಸ್ಕ್ರೀವರ್ ಬರ್ಂಟ್ ಅವ್ರಿಗೆ ನಮ್ಮ ನಡೀನ್ ಡಿ ಕ್ಲರ್ಕ್ ಅವರು ಒಂದ್ ಒಳ್ಳೆ 4 ಹೊಡೆದಿ ಮ್ಯಾಚ್ ಮುಗಿಸ್ತಾರೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗುರು. ಒಂದ್ ರೇಂಜ್ ಸಿಚುಯೇಷನ್ ಹೋದಾಗ ಇಲ್ಲ ಗುರು, ಇದೊಂಥರ RCBಗೂ ಕಷ್ಟ ಆಗ್ತಾ ಇದೆ ಅಂತ ನೀವು ಅನ್ನಿಸ್ತಿತ್ತು. ಯಾಕಪ್ಪ ಅಂದ್ರೆ ಸ್ಟಾರ್ಟಿಂಗ್ ಚೆನ್ನಾಗೇ ಬಂತು ಗುರು, ಆಮೇಲೆ ಸಡನ್ ಆಗಿ ಕೊಲ್ಯಾಪ್ಸ್ ಆಯ್ತು. ಇದ್ರ ಬಗ್ಗೆ ಮಾತಾಡ್ತೀನಿ ಗುರು. ಇವಾಗ ಪಟ್ ಅಂತ ಮ್ಯಾಚ್ ಸ್ಟಾರ್ಟಿಂಗ್ ಇಂದ ಏನೇನಾಯ್ತು ಅಂತ ಒಂದ್ ರೌಂಡ್ ವಿಸಿಟ್ ಹಾಕೋ ಬರುಮ. ಫಸ್ಟ್ ಗುರು, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ RCB ಟಾಸ್ ಗೆದ್ದಿ ಸ್ಮೃತಿ ಮಂದಾನ ಅವರು ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ, ಅಂದ್ರೆ ಫೀಲ್ಡಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ ಗುರು. ಲಾರೆನ್ ಬೆಲ್ ಅವರು ಇಂಗ್ಲೆಂಡ್ ಕ್ರಿಕೆಟರ್, ಸಖತ್ತಾಗಿದ್ದಾರೆ ಗುರು. ಒಂಥರ ನೋಡಕ್ಕೆ ಒಂಥರ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತಾರೆ ಹೇಳ್ಬೋದು ಗುರು. 19 ಬಾಲ್ ಡಾಟ್ ಮಾಡಿದ್ದಾರೆ. ಫಸ್ಟ್ ಓವರೇ ಮೇಡಿನ್ ಆಗ್ಬಿಡ್ತು. ಕ್ರೇಜಿ ಬೌಲಿಂಗ್. ಸರಿನಾ, ಪರ್ದಾಡ್ಬಿಟ್ರು ಗುರು ನಮ್ಮ ಅಮೇಲಿಯಾ ಕೆರ್ ಅವರಂತೂ. ಲಾರೆನ್ ಬೆಲ್ ಅವ್ರಿಗೆ ಆಡಕ್ ಆಗ್ದರೆ ಪರದಾಡ್ಬಿಟ್ಟು ಕೊನೆಯಲ್ಲಿ ಬರೀ 4 ರನ್ ನೋಡಿದ್ರು ಗುರು 15 ಬಾಲ್ಗೆ. ಸ್ಟ್ರೈಕ್ ರೇಟ್ ಇವೆಲ್ಲ 26.67 ಮ್ಯಾಟರ್ ಆಗಲ್ಲ. ಇದು ಒಳ್ಳೆ ಟೆಸ್ಟಿಂಗ್ ಇದ್ದಂಗಿದೆ ಸ್ಟ್ರೈಕ್ ರೇಟ್. ಕೊನೆಯಲ್ಲಿ ನಮ್ಮ ಲಾರೆನ್ ಬೆಲ್ ಅವ್ರಿಗೆ ವಿಕೆಟ್ ಸಿಕ್ತು ಗುರು. ಬಟ್ ಇವ್ರು ಮಾತ್ರ ಗುರು ಇನ್ ಸ್ವಿಂಗು ಮತ್ತೆ ಔಟ್ ಸ್ವಿಂಗ್ ನ ಸಖತ್ತಾಗಿ ಮಾಡ್ತಿದ್ರು ಅಂತಾನೆ ಹೇಳ್ಬೋದು ಗುರು. ಆಮೇಲೆ ನಮ್ಮ ಜಿ ಕಮಾಲಿನಿ ಅವ್ರು ಒಂಚೂರು ಚೆನ್ನಾಗಿ ಆಡ್ತಾರೆ. ಆಮೇಲೆ ನಮ್ ಸ್ಮಿತ್ ಅವ್ರಿಗೆ ಗುರು ಚೆನ್ನಾಗಿ ಹೊಡಿತಾರೆ ಗುರು. ಇವ್ರು ಒಂದಿಷ್ಟು ಚೆನ್ನಾಗಿ ಆಡ್ತಿರ್ತಾರೆ. ಬಟ್ ನಮ್ಮ ಅಮೇಲಿಯಾ ಕಿರೋರ್ ಅಂತ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಇವರೊಂದು ವಿಕೆಟ್ ನ ನಮ್ಮ ಶ್ರೇಯಾಂಕ ಪಾಟೀಲ್ ಅವ್ರು ತೆಗಿತಾರೆ. ಶ್ರೇಯಾಂಕ ಪಾಟೀಲ್ ಅವ್ರು ಬೌಲಿಂಗ್ ಮಾಡಕ್ ಬಂದಾಗ ಫಸ್ಟ್ ಒಂದ್ 2 ಬಾಲ್ ವೈಡ್ ಆಗ್ತಾರೆ ಗುರು. ಆಮೇಲೆ ಲಯನ್ ಆಗಿ ಕಂಡುಕೋತಾರೆ. ಸ್ಟಾರ್ಟಿಂಗ್ ಒಂಚೂರು ಸ್ಟ್ರಗಲ್ ಮಾಡ್ತಾರೆ ಗುರು. ಯಾಕಪ್ಪ ಅಂದ್ರೆ ಇವ್ರು ಹೋದ್ ಸೀಸನ್ ಆಡಿರ್ಲಿಲ್ಲ. ಇನಿಷಿಯಲಿ ಒಂಚೂರು ನರ್ವ್ಸ್ ಎಲ್ಲ ಹೋಲ್ಡ್ ಮಾಡೋದು ಇರೋದಲ್ಲ ಗುರು. ಫಸ್ಟ್ ಅಪೋಸಿಟ್ ಸೈಡ್ ರೌಂಡ್ ಆಫ್ ದ ವಿಕೆಟ್ ಮಾಡ್ತಿರ್ತಾರೆ. ಆಮೇಲೆ ರೌಂಡ್ ಎಲ್ಲ ಬೇಡ ಗುರು, ಡೈರೆಕ್ಟ್ ಆಗಿ ಮಾಡುವ ಅಂತ ಡೈರೆಕ್ಟ್ ಆಗಿ ಮಾಡ್ತಾರೆ. ಆಮೇಲಿಂದ ಬಾಲ್ ಸಖತ್ತಾಗಿ ಬೀಳ್ತಾ ಇರುತ್ತೆ. ಮತ್ತೆ ನಮ್ಮ ಬರ್ಂಟ್ ಅವರು ಸಹ ಏನೋ ಬ್ಯಾಟಿಂಗ್ ಅಲ್ಲ ಅಷ್ಟೇನೋ ದಬಾಕ್ಲಿಲ್ಲ. ಹರ್ಮನ್ ಪ್ರೀತ್ ಕೌರ್ ಅವ್ರ ಒಂದ್ ರೇಂಜ್ ಚೆನ್ನಾಗಿ ಆಡ್ತಿರ್ತಾರೆ ಗುರು. ಇವರು ನಡೀನೆ ಡಿ ಕ್ಲರ್ಕ್ ಅವ್ರ ಬೌಲಿಂಗ್ ಅಲ್ಲಿ ಎಡ್ಜ್ ಆಗಿ ನಮ್ಮ ರಿಚಾ ಘೋಷ್ ಕೀಪರ್ ಸಖತ್ತಾಗಿ ಮಾಡ್ತಾರೆ. ಇವರು ಒಂದ್ 20 ರನ್ ಹೊಡೆದಿದ್ದಾರೆ ಗುರು. ಸರಿನಾ, ಇನ್ನು ನಮ್ಮ ಖೇರಿ ಅವರು ಒಂದು 29 ಬಾಲಿಗೆ 40 ರನ್ ಹೊಡೆದಿದ್ದಾರೆ. ಒಂದ್ ರೇಂಜ್ ಆರಾಮ್ಸಾಗಿ ಆಡ್ತಾರೆ. ಇನ್ನು ಗುರು ಇವರು ಸಂಜನಾ ಸಜೀವನ್ ಇವ್ರಿಗೊಂಥರ ಲಕ್ಕಿ ಇತ್ತು ಅಂತಾನೆ ಹೇಳ್ಬೋದು. 2 ಕ್ಯಾಚ್ ಡ್ರಾಪ್ ಆಗತ್ತೆ. ಏನು ಕ್ರೇಜಿ ಅಲ್ಲ ಗುರು. ಆಮೇಲೆ ಗುರು ಇವ್ರು ಚೆನ್ನಾಗಿ ಆಡ್ತಾರೆ. ಇಲ್ಲ ಅಂದ್ರೆ ಮುಂಬೈ ಅವ್ರು 154 ರನ್ ಹೊಡೆಯುತ್ತಿರ್ಲಿಲ್ಲ, ಇನ್ನು ಕಮ್ಮಿ ರನ್ಗೆ ಔಟ್ ಆಗಿರೋರು. ಬಟ್ ಇವ್ರಿಗೆ ಇವತ್ತು ಒಂಥರ ಲಕ್ಕಿ ಇತ್ತು. ಸಜೀವನ್ ಅವ್ರಿಗೆ 2 ಜೀವದಾನಗಳು ಸಿಕ್ತು. ಇವರು 45 ರನ್ ಹೊಡಿತಾರೆ. ನಾನೊಂದು ಹೊಡ್ಕೋತಾರೆ ಅನ್ಕೊಂಡೆ ಗುರು ಹಾಫ್ ಸೆಂಚುರಿನ. ಬಟ್ ಆದ್ರೆ ಇವರು ಔಟ್ ಆಗ್ಬಿಡ್ತಾರೆ ನಡೀನೆ ಡಿ ಕ್ಲರ್ಕ್ ಅವ್ರ ಬೌಲಿಂಗ್ ಅಲ್ಲಿ. ಆಮೇಲೆ ಗುರು ಇನ್ಯಾರು ಅಷ್ಟೇ ರನ್ ಹೊಡಿಯಲ್ಲ ಗುರು. ಕೊನೆಯಲ್ಲಿ ಡಾಟ್ ಬಾಲ್ ಗಳು ಬರ್ತವೆ. ಸರಿನಾ, ಇವಾಗ ನಮ್ಮ RCB ಚೇಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಗುರು, RCB ಚೇಸಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಸಖತ್ತಾಗಿತ್ತು. ಸರಿನಾ, 40 ರನ್ ತನಕ ಪಾರ್ಟ್ನರ್ಶಿಪ್. ಇಬ್ರು ಅಟ್ಯಾಕಿಂಗ್ ಫಸ್ಟ್ ಓವರ್ ಅಲ್ಲಿ ನಾವು ಡಾಟ್ ಬಾಲ್ ಮಾಡಿದ್ದಾರೆ ನಮ್ಮ ಲಾರೆನ್ ಬೆಲ್ ಅವರು. ಬಟ್ ನಮ್ಮ ಹ್ಯಾರಿಸ್ ಅವರು ಮತ್ತೆ ಸ್ಮೃತಿ ಮಂದಾನ್ ಅವ್ರಿಬ್ರು ಒಳ್ಳೆ ನಾಯಿ ಹೊಡೆದಂಗ್ ಹೊಡೆದಿರ್ತಾರೆ ಗುರು. ಹ್ಯಾರಿಸ್ ಅವ್ರಂತೂ ಒಳ್ಳೆ ಕನೆಕ್ಷನ್. ಪವರ್ ಪ್ಲೇ ಅಲ್ಲಿ 38 ನ ಕ್ಲಿಯರ್ ಮಾಡೋ ಇಂಟೆಂಟ್ ಅಂತ ನಮ್ಮ ಹ್ಯಾರಿಸ್ ಅವ್ರಿಗೆ ಸಖತ್ತಾಗಿದೆ ಗುರು. ಸರಿನಾ,
ಸ್ಮೃತಿ ಮಂದನ್ ಅವರು ಹೊಡಿತಾರೆ, ಬಟ್ ಒಂಚೂರು ನೋಡ್ಕೊಳ್ತಿರ್ತಾರೆ. ಬಟ್ ನಮ್ಮ ಗ್ರೇಸ್ ಹ್ಯಾರಿಸ್ ಅವ್ರು ಮಾತ್ರ ನಾಯಿ ಹೊಡೆದಂಗ್ ಹೊಡಿತಿರ್ತಾರೆ. ಇವರೊಂದು 25 ರನ್ ಹೊಡಿತಾರೆ. ಸ್ಮೃತಿ ಮಂದನ್ ಅವ್ರ ಜೆರ್ಸಿ ನಂಬರ್ ಆಗಿರುವ 18 ರನ್ ಹೊಡಿತಾರೆ ಇವರು 13 ಬಾಲ್ಗೆ. ಅದ್ರಲ್ಲಿ ನೋಡಿ ಇವರು 4 4 ಅಂದ್ರೆ 16 ರನ್ ಹಿಂಗೆ ಬಂದಿದೆ. ಇನ್ 2 ರನ್ ಮಾತ್ರ ಇವರು ಹೊಡಿರೋದು. ಮತ್ ನಮ್ಮ ಗ್ರೇಸ್ ಹ್ಯಾರಿಸ್ ಅವ್ರದ್ದು ಅಷ್ಟೇ 4 4 ಮತ್ತೆ 1 6 ಅಲ್ಲೇ 22 ರನ್ ಬಂತು. ಇನ್ 3 ರನ್ ಅಷ್ಟೇ ಇವರು ಹೊಡಿರೋದು. ಆಮೇಲೆ ಸ್ಮೃತಿ ಮಂದನ್ ಅವರು 40 ರನ್ನಿಗೆ ಔಟ್ ಆಗ್ತಿದ್ದಂಗೆ ಗುರು ಒಳ್ಳೆ ಕೊಲಾಬ್ಸ್ ಆಗೋಗತ್ತೆ. ಇನ್ನ 35 ರನ್ ಅಷ್ಟೊತ್ತಿಗೆ ಕಂಪ್ಲೀಟ್ 5 ವಿಕೆಟ್ ಹೊಂಟೋಗತ್ತೆ. 40 ರನ್ ಇಂದ 35 ರನ್ ಒಳಗಡೆ 5 ವಿಕೆಟ್ ಗಾನ್. 35 ರನ್ಗೆ 5 ವಿಕೆಟ್ ಗಾನ್. ಆಮೇಲೆ ಒಂಥರ RCBಗೆ ಹೋಪ್ ಹೊಂಟೋಗಿರತ್ತೆ. ಸರಿನಾ? ಏನ್ ಗುರು ಇದು ಮ್ಯಾಚ್ ಸಡನ್ ಆಗಿ ತಿರುಗ್ ಬಿಡ್ತಲ್ಲ, ಏನ್ ವೈತಾ ಮ್ಯಾಚ್ ಅನ್ನೋ ರೇಂಜ್ ಅನ್ಕೊಂಡಿದ್ದಾಗ ಆಮೇಲೆ ಗುರು ನಮ್ಮ ಯಾರು ಚೆನ್ನಾಗ್ ಆಡಲ್ಲ. ಯಮಲತಾ ಅವ್ರು ಆಡಲ್ಲ, ರಿಚಾ ಘೋಷ್ ಅವ್ರು ಆಡಲ್ಲ, ನಮ್ಮ ರಾಧಾ ಯಾದವ್ ಅವರು ಏನ್ ಆಡಲ್ಲ. ಆಮೇಲೆ ಇವ್ರೊಂಚೂರು ಆಡ್ತಾರ ಗುರು, ಯಾರಪ್ಪ ಅಂದ್ರೆ ಅರುಂಧತಿ ರೆಡ್ಡಿ ಅವರು. ಇದು CET ಸ್ಟ್ರಾಟಜಿಕ್ ಟೈಮ್ ಔಟ್ ಮುಗಿಯತ್ತೆ. ಆಮೇಲೆ 6 ಹೊಡಿಯಕ್ ಹೋಗ್ತಾರೆ ಗುರು, ಒಂಥರ ಸ್ವೀಪ್ ಸ್ಕೋಪ್ ಎಲ್ಲ ಮಾಡಿ ಅದು ಒಳ್ಳೆ ಕ್ಯಾಚ್ ನ ತಗೋತಾರೆ ನಮ್ಮ ನಿಕೋಲಾ ಕೇರಿ ಅವರು. ಆಮೇಲೆ ಗುರು ನಮ್ಮ ಶ್ರೇಯಾಂಕಾ ಪಾಟೀಲ್ ಅವ್ರು 1 ರನ್ ಹೊಡಿತಾರೆ. ಆಮೇಲೆ ಬೋಲ್ಡ್ ಆಗ್ಬಿಡ್ತಾರೆ. ಒಂಚೂರು ಸ್ವಲ್ಪ ಡೌಟ್ ಇರತ್ತೆ ಏನಾದ್ರು ಹಿಂದೆ ಕೀಪರ್ ಏನಾದ್ರು ಟಚ್ ಮಾಡಿದ್ರೆ ಹಂಗೆ ಹಿಂಗೆ ಅಂತ, ಬಟ್ ಅದು ಏನೂ ಆಗಲ್ಲ. ಮತ್ತೆ ನಮ್ಮ ಡಿ ಕ್ಲರ್ಕ್ ಅವ್ರಿಗೆ ಗುರು ಒಳ್ಳೆ ಇವತ್ತು ಲಕ್ಕಿತ್ತು ಗುರು. ಲಕ್ಕಿಲ್ಲ ಅಂದಿರಿ ಮ್ಯಾಚ್ RCB ಯಾವ್ದೇ ಕಾರಣಕ್ಕೂ ಗೆಲ್ತಿರ್ಲಿಲ್ಲ. ಒಂದ್ಸತಿ ಕ್ಯಾಚ್ ಡ್ರಾಪ್ ಆಗತ್ತೆ. 2ನೇ ಸತಿ ಕ್ಯಾಚ್ ಡ್ರಾಪ್ ಆದಾಗ ಇನ್ನೊಂದ್ ಏನಪ್ಪಾ ಆಗತ್ತೆ ಅಂದ್ರೆ ಹೊಡಿತಾರೆ ಗುರು, ಬಟ್ ನಮ್ ಕೀಪರ್ ಅವರು ವಿಕೆಟ್ ಹೊಡಿಯುವಾಗ ಕೈಯಲ್ಲಿ ಬಾಲ್ ಇರಲ್ಲ, ಒಂಥರ ಲಕ್ಕಿ ಇರತ್ತೆ. 2 ಬಾಲ್ ಡಿಸ್ಲಾಜ್ ಮಾಡಿಬಿಟ್ಟಿರ್ತಾರೆ. 2 ಬಾಲ್ ಡಿಸ್ಲಾಜ್ ಮಾಡಿಲ್ಲ ಅಂದ್ರೆ ಔಟ್ ಆಗೋ ಚಾನ್ಸಸ್ ಇತ್ತು. ಯಾಕಪ್ಪ ಅಂದ್ರೆ ಬಾಲ್ ಪಿಚ್ ಬಿದ್ದಿ ಮುಂದೆ ಒತ್ತೆ ವಿಕೆಟ್ ಹೊಡೀತು. ಬಟ್ 2 ಬೇಲು ಡಿಸ್ಲಾಜ್ ಆಗಿರೋದ್ರಿಂದ ಒಂದು ಸ್ಟಂಪ್ ನ ತೆಗಿಬೇಕಾಗಿರತ್ತೆ. ಅಷ್ಟೆಲ್ಲ ಟೈಮ್ ಇರಲ್ಲ. ನಾನು ಹೋಯ್ತವರು ಡಿ ಕ್ಲರ್ಕ್ ಅವ್ರು ಔಟ್ ಆದ್ರೆ ಮ್ಯಾಚ್ ಮುಗ್ದಂಗೆ ಅಂತಾನೆ ಲೆಕ್ಕ ಇದ್ದಿದ್ದು. ಬಟ್ ಆದ್ರೆ ಆ ಒಂದು ಅದೃಷ್ಟ ಇವ್ರಿಗಿರತ್ತೆ, ಡಿ ಕ್ಲರ್ಕ್ ಅವ್ರು ಔಟ್ ಆಗಲ್ಲ. ಅದೇ ಒಂದು ಮೇಜರ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಗುರು. ನಮ್ ಪ್ರೇಮ ರಾವತ್ ಅವರು 2 4 ಹೊಡೆದಿ ಮೇಜರ್ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. 8 ರನ್ ಅದ್ರಲ್ಲಿ 2 4 ಹೊಡೆದಿದ್ದಾರೆ ಗುರು. ಸರಿನಾ? ಇವ್ರದ್ದು ಕಾಂಟ್ರಿಬ್ಯೂಷನ್ ಸಖತ್ತಾಗಿದೆ. ನಮ್ದು ಮುಂಬೈ ಇಂಡಿಯನ್ಸ್ ಗುರು ಅಷ್ಟು ಬೌಲಿಂಗು ನಮ್ಮ ಅಮೇಲಿಯಾ ಕೆರ್ರೋರ್ ಬಿಟ್ರೆ ಗುರು ಇನ್ಯಾರೋ ಚೆನ್ನಾಗಿ ಮಾಡಲ್ಲ. ನನ್ ಪ್ರಕಾರ ಮ್ಯಾನ್ ಆಫ್ ದಿ ಮ್ಯಾಚ್ ನಮ್ಮ ಡಿ ಕ್ಲರ್ಕ್ ಅವ್ರಿಗೆ ಕೊಡ್ತಾರೆ ಗುರು. ನಡೈನ್ ಡಿ ಕ್ಲರ್ಕ್ ಅವ್ರಿಗೆ ಕೊಡ್ತಾರೆ. ಯಾಕಪ್ಪ ಅಂದ್ರೆ ಗುರು 4 ಓವರ್ ಅಲ್ಲಿ 4 ವಿಕೆಟ್ ತೆಗ್ದಿದ್ದಾರೆ, ಬರೀ 26 ರನ್ ನೋಡ್ತಿದ್ದಾರೆ. ಆಮೇಲೆ ಗುರು ಇವ್ರ ಚೇಸಿಂಗ್ ಬಗ್ಗೆ ಕ್ರೇಜಿ ಚೇಸಿಂಗ್ ಗುರು. ಯಾರ ಮೂಮೆಂಟ್ ಅಲ್ಲಿ ನೋಡಿದ್ರೆ RCB ಗೆಲ್ತಾರೆ ಅಂತ ಹೋಪಸ್ಟ್ ಇರ್ಲೇ ಇಲ್ಲ. ನೋಡಿ ಗುರು 63 ರನ್ ನೋಡಿದ್ದಾರೆ 44 ಬಾಲ್ಗೆ 7 4 ಮತ್ತೆ 2 ಸಿಕ್ಸರ್. ಇವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ದೇವ್ರು ಇನ್ ಯಾರಿಗೆ ಕೊಡ್ತಾರೆ ಗುರು? ಗುರು ಈ ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ಸತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಅನಿಸ್ತು ಕಾಮೆಂಟ್ ಮಾಡಿ. ನಿಮ್ ಸಪೋರ್ಟ್ ತುಂಬಾ ಮುಖ್ಯ. ಏನಾದ್ರು ತಪ್ಪಿದ್ರು ಸಹ ಕಾಮೆಂಟ್ ಮಾಡಿ, ನಾನು ತಿದ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ತಿದ್ಕೋತೀನಿ ಗುರು. ಏನಾರು ಮೇಜರ್ ಅಷ್ಟೆಲ್ಲ ಮಿಸ್ಟೇಕ್ ಏನಾರು ಇದ್ರೆ ನಿಮ್ ಕಮೆಂಟ್ ನಮಗೆ ತುಂಬಾ ಮುಖ್ಯ ಆಗತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.